ಇವತ್ತವರೆಗೂ ಕನ್ನಡಿಗರಿಗೆ ಒಂದು ವೋಟ್ ಬ್ಯಾಂಕ್ ಅನ್ನೋದಿಲ್ಲ. ವೋಟ್ ಬ್ಯಾಂಕ್ ಇಲ್ಲ. ಕರ್ನಾಟಕದಲ್ಲಿ ತಮಿಳು ವೋಟ್ ಬ್ಯಾಂಕ್ ಇದೆ, ತೆಲುಗರ ವೋಟ್ ಬ್ಯಾಂಕ್ ಇದೆ, ಹಿಂದಿ ಮತ್ತು ಮಲಯಾಳಿ ಬೇರೆ ಬೇರೆ ಭಾಷಿಕರ ವೋಟ್ ಬ್ಯಾಂಕ್ ಇದೆ. ಆದರೆ ಕನ್ನಡದ ಒಂದು ವೋಟ್ ಬ್ಯಾಂಕ್ ಆದಾಗ ಮಾತ್ರ ಆಗ ಪ್ರಾದೇಶಿಕವಾಗಿ ಅಗತ್ಯ ಒಂದು ಪಕ್ಷ ಬೇಕು ಅಂತ ಹೇಳಿ ಎಲ್ಲ ಕನ್ನಡ ಹೋರಾಟಗಾರರಿಗೆ ಇದೆ. ಯಾಕೆಂದರೆ ನಮ್ಮಲ್ಲಿ ಇದ್ದಿದ್ದು ಒಂದು ಪ್ರಾದೇಶಿಕ ಪಕ್ಷ, ಈಗ ಅದು ಪ್ರಾದೇಶಿಕ ಪಕ್ಷವಾಗಿ ಉಳಿದಿಲ್ಲ. ಆದ ಕಾರಣ ಮುಂದಿನ ದಿನಗಳಲ್ಲಿ ಒಂದಷ್ಟು ಎಲ್ಲ ಚಳುವಳಿಗಾರರು ಕುಂತು ಮುಂದೆ ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಅಲ್ಲಿ ಕೊಡ್ತೀವಿ, ಅವತ್ತು ಅಲ್ಲೇ ವೇದಿಕೆಯಲ್ಲಿ ಕೊಡ್ತೀವಿ. ಕೊಟ್ಟು ಅವರಿಗೆ ಮುಂಚೆನೂ ಒಂದು ಮನವಿ ಕೊಟ್ಟಿರ್ತೀವಿ. ಆವತ್ತು ಅಲ್ಲಿ ಉತ್ತರ ಪಡ್ಕೋಬೇಕು ಅನ್ನೋ ತೀರ್ಮಾನ ಮಾಡ್ತೀವಿ. ಇಲ್ಲ, ಅವತ್ತು ಅಲ್ಲಿ ಸಭೆಯಲ್ಲಿ ಕೆಲವೊಂದಕ್ಕೆ ಸಭೆಯಲ್ಲೇ ಉತ್ತರ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಕೆಲವೊಂದಕ್ಕೆ ಒಂದಷ್ಟು ಸಮಯ ಕೊಡಬೇಕಾಗತ್ತೆ, ಕೊಟ್ಟು ನೋಡ್ತೀವಿ. ಬಹುಶಃ ಅವತ್ತು ಸಿದ್ದರಾಮಯ್ಯನವರು 4 ಬಾರಿ ಹೇಳಿದ್ದಾರೆ ಎಲ್ಲ ಕನ್ನಡ ಚಳವಳಿಗಾರರ ಮೇಲಿರೋ ಕೇಸ್ಗಳನ್ನ ವಾಪಸ್ ತಗೋತೀವಿ ಅಂತ. ಹೇಳಿಕೆ ಅಷ್ಟೇ ಆಗಿ ಉಳಿದಿದೆ, ಅದಿನ್ನೂ ಜಾರಿಗೆ ಬಂದಿಲ್ಲ. ಬಹುಶಃ ಅವತ್ತು ಪಟ್ಟು ಹಿಡಿದು ಅಷ್ಟರೊಳಗಡೆ ಏನಾದರೂ ಘೋಷಣೆ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಹೆಚ್ಚು ಒತ್ತಡವನ್ನು ಹಾಕಿದ್ದೀವಿ. ಪತ್ರಿಕಾಗೋಷ್ಠಿಗೆ ಆಗಮಿಸಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಗಣರಾಜ್ಯೋತ್ಸವ ಸಮಿತಿಯ ತಂಡದ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಪತ್ರಿಕಾಗೋಷ್ಠಿಗೆ ಮುಕ್ತಾಯವನ್ನು ಮಾಡ್ತೀವಿ. ಹೊರಗಡೆ ಊಟದ ವ್ಯವಸ್ಥೆ ಎಲ್ಲರೂ ಮಾಧ್ಯಮದ ಸ್ನೇಹಿತರು ಧನ್ಯವಾದ. ನಾವು ಸಿನಿಮಾದವ್ರ ವಿಚಾರಕ್ಕೆ ಹೋಗಲ್ಲ, ಅವ್ರು ನಮ್ಮ ವಿಚಾರಕ್ಕೆ ಬರೋಲ್ಲ. ಅಂದರೆ ಆ ಪೇರಿ ಸಿನರ ಆಗಲಿ ಎಂಥರ ಮಾಡ್ಕೊಂಡು ನಮ್ಗೆ ಯಾಕೆ ಬೇಕು? ಅವ್ರು ಸಿನಿಮಾದವ್ರು ಯಾವತ್ತೂ ಕನ್ನಡದ ವಿಚಾರದಲ್ಲಿ ಮಾತಾಡಲ್ಲ ಅಂದ್ರೆ ಅವ್ರು ಕಟ್ಕೊಂಡು ನಮ್ಗೇನಾಗಬೇಕಾಗಿತ್ತು? ಕೊಡ್ತೀವಿ. ಸಿನಿಮಾದವ್ರಿಗೆ ಎಲ್ಲರನ್ನೂ ಕರಿತಿದ್ವಿ. ಎಲ್ಲ ಕ್ಷೇತ್ರದ ಗಣ್ಯರು ಆ ಸಮಾವೇಶಕ್ಕೆ ಬರಲಿ ಅನ್ನೋ ಉದ್ದೇಶ ನಮ್ಮದು. ನೋಡ್ತೀವಿ, ಅದೇನಾದರೂ ಅವರೆಲ್ಲ ಬಂದು ಸಪೋರ್ಟ್ ಮಾಡಿದ್ರೆ, ಬೆಂಬಲಕ್ಕೆ ನಿಂತರೆ ನಾವು ಸಹ ಅವ್ರ ಪರವಾಗಿ ನಿಲ್ತೀವಿ. ಇಲ್ಲದೆ ಹೋದರೆ ಸಿನಿಮಾದವ್ರಿಗೆ ಅವತ್ತು ಎಳ್ಳು ನೀರು ಬಿಟ್ಬಿಡ್ತೀವಿ. ಎಲ್ಲ ಕ್ಷೇತ್ರದ ಗಣ್ಯರನ್ನ ಕರೆದಿದ್ದೀವಿ. ಅವ್ರಿಗೆಲ್ಲರಿಗೂ ಆಹ್ವಾನ ಪತ್ರಿಕೆ ತಲುಪ್ತಾ ಇದೆ. ಬಹುಶಃ ನೋಡೋಣ, ಅವ್ರ ನಿಜವಾದ ಕಾಳಜಿ ಕನ್ನಡದ ಬಗ್ಗೆ ಇರೋದಾದರೆ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಬಹುಶಃ ಕೊನೆಗೆ ಆಳೂರಿಗೆ ಉಳ್ದೋನೆ ಗೌಡ ಅಂತೇಳಿ ಯಾರು ಬೀದಿ ನಿಂತ್ಕೋತಾರೆ ಅಂದರೆ ಕನ್ನಡ ಚಳವಳಿಗಾರರೇ. ಇವತ್ತವ್ರಿಗೆ ಯಾರಾದರೂ ಕೇಸ್ ಹಾಕಿಸ್ಕೊಂಡಿದ್ದಾರೆ, ಲಾಠಿ ಹೆಡ್ ತಿಂದಿದ್ದಾರೆ, ಜೈಲು ಅನುಭವಿಸಿದ್ದಾರೆ ಅಂದರೆ ಯಾವ ಸಿನಿಮಾದವರು ಅಲ್ಲ, ಯಾವ ರಾಜಕಾರಣಿಗಳು ಅಲ್ಲ. ಸಿನಿಮಾ ವಿಚಾರಕ್ಕೆ ಕೇಸ್ ಹಾಕಿಸ್ಕೊಂಡಿದ್ದಾರೆ. ಬಂದು ನಾವೇ ಅವ್ರ ಸಿನಿಮಾಗಳಿಗೋಸ್ಕರ ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋದಾಗಲೇ ನಮಗೊಂದು ಬೇಲ್ ಕೊಟ್ಟು ಆಚೆ ಕರ್ಕೊಂಬರೋ ಪ್ರಯತ್ನ ಇಲ್ಲಿವರೆಗೂ ಸಿನಿಮಾದವ್ರು ಮಾಡಲಿಲ್ಲ. ಏನು ಮಾಡೋದು? ಅವರು ತೆರೆಯ ಮೇಲೆ ಮಾತ್ರ ಹೀರೋಗಳು. ನಿಜವಾದ ಹೀರೋಗಳು ಯಾರು ಅಂದ್ರೆ ನೋಡಿ, ಇಲ್ಲಿ ಕೂತಿದಾರಲ್ಲ, ಇವರೇ ನಿಜವಾದ ಹೀರೋಗಳು. ಅವರು ತೆರೆಯ ಮೇಲಿನ ಹೀರೋಗಳು, ಪರದೆ ಮೇಲೆ ಹೀರೋಗಳು ಅಷ್ಟೇ. ರಿಯಲ್ ಹೀರೋಗಳು. ಅಲ್ಲ, ಅವ್ರೇನಾರ ಮಾಡ್ಕೊಳ್ಳಿ, ನಮಗೆ ಗೊತ್ತಿದೆ. ಯಾಕೆಂದರೆ ಒಂದು ಕಾಲ ಇತ್ತು, ರಾಜ್ಕುಮಾರ್ ಅವರ ಕಾಲದಲ್ಲಿ ಸಿನಿಮಾದಲ್ಲೇನು ಕನ್ನಡತನ ಇರ್ತಿತ್ತು ಅಷ್ಟೇ ಪ್ರೀತಿ, ಕನ್ನಡದ ಕಾಳಜಿ, ಕಳಕಳಿ ಅವತ್ತಿನ ನಟರಿಗಿತ್ತು. ಅದು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರ್ನಾಗ್ ಇರ್ಬೋದು, ಅಂಥವ್ರಿಗೆಲ್ಲ ನಿಜವಾದ ನೈಜವಾದ ಕಾಳಜಿ ಇತ್ತು. ಅವರ ಎಲ್ಲ ಸಿನಿಮಾಗಳಲ್ಲಿ ಅಷ್ಟೇ ಅವರು ಪ್ರೀತಿ, ಅಭಿಮಾನ, ಕಾಳಜಿ ಇಟ್ಕೊಂಡು ಒಂದು ಸಂದೇಶವನ್ನು ಕೊಡ್ತಾ ಇದ್ರು ಕನ್ನಡದ ಪರವಾಗಿ, ಕರ್ನಾಟಕದ ಪರವಾಗಿ. ಆದರೆ ಇವತ್ತಿನ ಹೀರೋಗಳಿಗೆ ಅದು ಯಾವುದೂ ಆ ಕಾಳಜಿ ಇಲ್ಲ. ಅವ್ರಿಗಿರೋ ಕಾಳಜಿ ಏನಪ್ಪ ಅಂದರೆ
ಅವ್ರು ಎಷ್ಟು ವೈಭವೀಕರಿಸ್ಕೋಬೇಕೋ ಅದು ಬಿಟ್ರೆ ಈ ನಾಡು ನುಡಿ ವಿಚಾರದಲ್ಲಿ ಅವ್ರಿಗೆ ಯಾವ ಕಾಳಜಿ ಇಲ್ಲದ ಕಾರಣ ನಾವೇನು ಅವ್ರನ್ನ ನಂಬ್ಕೊಂಡು ಯಾವತ್ತೂ ಬೀದಿಗೆ ಬಂದೂ ಇಲ್ಲ, ಮುಂದೆಯೂ ಬರೋದಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.